ಈ ಮೂವಿನಲ್ಲಿ ಚಿಕ್ಕ ಹುಡುಗ ಇರುತ್ತಾನೆ. ಆದರೆ ಆ ವಯಸ್ಸಿನಲ್ಲಿ ಮಗುವಿಗೆ ವಯಸ್ಕರನ್ನು ಬೆತ್ತಲೆಯಾಗಿ ನೋಡುವ ಬಯಕೆ ಇರುತ್ತದೆ. ಮಗುವಿಗೆ ಆ ಆಸೆ ಏಕೆ ಬಂತು ಮತ್ತು ಅಂತಿಮವಾಗಿ ಈ ಮಗು ತನ್ನ ಆಸೆಯನ್ನು ಪೂರೈಸಿದೆಯೇ ಅಥವಾ ಇಲ್ಲವೇ ಎಂಬುದು ಈ ಸಂಪೂರ್ಣ ಕತೆ. ಅದಕ್ಕೆ ತಡ ಮಾಡದೆ ಸಿನಿಮಾದ ಕತೆಗೆ ಹೋಗೋಣ. ಚಿತ್ರದ ಆರಂಭದ ದೃಶ್ಯದಲ್ಲಿ ಒಂದು ಸಣ್ಣ ಪಟ್ಟಣವನ್ನು ತೋರಿಸುತ್ತಾರೆ. ಈ ಊರಿನಲ್ಲಿ ಒಬ್ಬ ಚಿಕ್ಕ ಹುಡುಗ ಇರುತ್ತಾನೆ. ಅವನ ಹೆಸರು ನೋವಾ. ಆದರೆ ಈ ಊರಿನಲ್ಲಿ ಟರ್ಕಿಶ್ ಬಾತ್ ಎಂಬ ಪದ್ಧತಿ ಇರುತ್ತೆ. ಅಂದರೆ ಎಲ್ಲಾ ಮಹಿಳೆಯರು ಒಂದೇ ಸ್ಥಳದಲ್ಲಿ ಹಣ ಕೊಟ್ಟು ಸ್ನಾನ ಮಾಡುವ ಸ್ಥಳ. ಹಾಗಿದ್ದಲ್ಲಿ ಈ ಸ್ಥಳಕ್ಕೆ ಯಾವುದೇ ಪುರುಷರು ಬರುವುದಿಲ್ಲ. ಆದ್ದರಿಂದ ಅಲ್ಲಿರುವ ಎಲ್ಲಾ ಮಹಿಳೆಯರು ತಮ್ಮ ನಾಚಿಕೆಯನ್ನು ಬದಿಗಿಟ್ಟು ಬಟ್ಟೆ ಇಲ್ಲದೆ ಎಷ್ಟು ಹೊತ್ತು ಬೇಕಾದರೂ ಸ್ನಾನ ಮಾಡುತ್ತಿದ್ದರು. ಆದಾಗ್ಯೂ ಇಲ್ಲಿಗೆ ಬರುವ ಎಲ್ಲಾ ಮಹಿಳೆಯರು ತಮ್ಮ ಮಕ್ಕಳನ್ನು ಸಹ ತಮ್ಮೊಂದಿಗೆ ಕರೆತರುತ್ತಿದ್ದರು. ಆದರೆ ನೋವಾ ಕೂಡ ಚಿಕ್ಕ ಮಗುವಾಗಿರುವುದರಿಂದ ಆ ಜಾಗಕ್ಕೆ ನೋವಾ ಕೂಡ ಬರಲು ಅವಕಾಶ ನೀಡಲಾಗಿತ್ತು. ಆದರೆ ನೋವಾ ಸ್ಟಾರ್ಟಿಂಗ್ನಲ್ಲಿ ಸಣ್ಣ ಹುಡುಗನಾಗಿದ್ದರಿಂದ ಹೆಣ್ಣು ಮತ್ತು ಗಂಡು ವ್ಯತ್ಯಾಸ ತಿಳಿಯದ ಕಾರಣ ನೋವಾಗೆ ಆ ಜಾಗ ಅಷ್ಟಾಗಿ ಇಷ್ಟವಾಗಲಿಲ್ಲ. ಆದಾಗ್ಯೂ ನೋವಾನ ತಂದೆ ಬಟ್ಟೆ ಅಂಗಡಿಯನ್ನು ನಡೆಸುತ್ತಿರುತ್ತಾನೆ. ಅವರ ತಾಯಿ ಜಮೀಲಾ ಗೃಹಿಣಿ ಮತ್ತು ನೋವಾಗೆ ಒಬ್ಬ ತಮ್ಮನಿರುತ್ತಾನೆ. ಒಬ್ಬ ಚಿಕ್ಕಮ್ಮ ಕೂಡ ಇರುತ್ತಾಳೆ ಮತ್ತು ಅವರೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ. ಆದಾಗ್ಯೂ ನೋವಾ ಆಂಟಿಗೆ ಕೆಲವು ಮಾನಸಿಕ ಸಮಸ್ಯೆಗಳಿರುತ್ತವೆ. ಆದಾಗ್ಯೂ ಶೇಖ್ ಎಂಬ ವ್ಯಕ್ತಿ ಗುಣಪಡಿಸುವ ಹೆಸರಿನಲ್ಲಿ ಅವಳಿಗೆ ಕೆಲವು ಗಿಡಮೂಲಿಕೆ ಔಷಧಿಗಳನ್ನು ನೀಡುತ್ತಲೇ ಇರುತ್ತಾನೆ. ಒಂದೆಡೆ ನೋವಾನ ಹತ್ತಿರ ಬಂದಾಗ ನೋವಾ ಶಾಲೆಗೆ ಹೋಗದೆ ಹಳ್ಳಿಯಲ್ಲಿ ಅಲೆದಾಡುತ್ತಿರುತ್ತಾನೆ. ಆದ್ದರಿಂದ ನೋವಾನ ತಂದೆ ಯಾವಾಗಲೂ ತನ್ನ ಮಗನನ್ನು ಬೈಯುತ್ತಿರುತ್ತಾನೆ. ಒಂದೆಡೆ ನೋವಾನು ಹೆಚ್ಚಾಗಿ ತನಗಿಂತ ಹಿರಿಯ ಹುಡುಗರೊಂದಿಗೆ ಸ್ನೇಹವನ್ನು ಬೆಳೆಸುತ್ತಿರುತ್ತಾನೆ. ಆದರೆ ನೋವಾನ ಗೆಳೆಯರೆಲ್ಲ ಸ್ವಲ್ಪ ದೊಡ್ಡವರಾಗುವುದರಿಂದ ಅವರೆಲ್ಲ ಹುಡುಗಿಯರ ಮೊರೆ ಹೋಗುತ್ತಿದ್ದರು. ನೋವಾಗೆ ಸಲಿ ಎಂಬ ಸ್ನೇಹಿತನೂ ಇರುತ್ತಾನೆ. ಅವನು ತುಂಬಾ ವಯಸ್ಸಾದವನು. ಅಂದರೆ ಸಾಲಿ ಬಹುತೇಕ ನೋವಾನ ತಂದೆಯ ವಯಸ್ಸಿನವನಾಗಿದ್ದಾನೆ. ಈ ಸಾಲಿ ತಮ್ಮ ಹಳ್ಳಿಯಲ್ಲಿ ಚಪ್ಪಲಿ ಅಂಗಡಿ ನಡೆಸುತ್ತಿರುತ್ತಾನೆ. ಅಲ್ಲದೆ ಆ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಾಗಲೆಲ್ಲ ಅವರು ಅಲ್ಲಿಗೆ ಹೋಗಿ ಆರ್ಕೆಸ್ಟ್ರಾದೊಂದಿಗೆ ಪ್ರದರ್ಶನ ನೀಡುತ್ತಿದ್ದನು. ಆದರೆ ಇಲ್ಲಿಯವರೆಗೆ ಸಾಲಿ ಮದುವೆಯಾಗಿರುವುದಿಲ್ಲ. ಹಾಗಾಗಿ ಸಾಲಿ ಒಬ್ಬ ಹುಡುಗಿಯನ್ನು ಪಟಾಯಿಸುತ್ತಿರುತ್ತಾನೆ. ಆ ಸಮಯದಲ್ಲಿ ಸಲಿ ನೋವಾನ ಸಹಾಯ ಪಡೆಯುತ್ತಿರುತ್ತಾನೆ. ಆದರೆ ನೋವನು ಅಂತಹ ವಯಸ್ಸಾದ ಜನರೊಂದಿಗೆ ಸುತ್ತಾಡುತ್ತಿದ್ದಾನೆ ಮತ್ತು ಸ್ನೇಹವನ್ನು ಮಾಡುತ್ತಿದ್ದಾನೆ. ನೋವನು ಆ ವಯಸ್ಸಿನಲ್ಲಿ ತಿಳಿದುಕೊಳ್ಳಬೇಕಾದುದನ್ನು ಹೊರತುಪಡಿಸಿ ತನ್ನ ವಯಸ್ಸಿಗೆ ಮೀರಿದ ವಿಷಯಗಳನ್ನು ಕಲಿಯುತ್ತಾನೆ. ಆದರೆ ಒಂದು ದಿನ ನೋವಾನ ಸ್ನೇಹಿತ ಹುಡುಗಿಯನ್ನು ಪಟಾಯಿಸುವುದನ್ನು ಹಳ್ಳಿಯ ಜನರು ನೋಡಿ ಅವನ ಸ್ನೇಹಿತನನ್ನು ಹೊಡೆಯುತ್ತಿರುತ್ತಾರೆ. ಆದಾಗ್ಯೂ ನೋಹನ ಸಂಬಂಧಿಕರು ಮತ್ತು ಸಾಲಿ ಹುಡುಗನನ್ನು ಬೆಂಬಲಿಸಲು ಬರುತ್ತಾರೆ. ಈ ಜಗಳ ನಡೆಯುತ್ತಿರುವಾಗ ಲಕ್ಕಿಫಾ ಎಂಬ ಹುಡುಗಿ ಊರಿಗೆ ಬರುತ್ತಾಳೆ. ಆದರೆ ಲಕ್ಕಿಫಾ ನೋವಾಳ ತಂದೆಯ ಸೋದರ ಸಂಬಂಧಿಯಾಗಿದ್ದಾಳೆ. ಆದರೆ ಆಕೆಯ ಪತಿ ಮೃತಪಟ್ಟಿರುತ್ತಾನೆ. ಅದರಿಂದಾಗಿ ಅವಳು ಒಂಟಿಯಾಗಿ ವಾಸಿಸುತ್ತಾಳೆ ಮತ್ತು ಊರಿನ ಗಂಡಸರೆಲ್ಲ ಲಕ್ಕಿಫನ್ನು ಕಾಮದಿಂದ ನೋಡುತ್ತಿರುತ್ತಾರೆ. ಆದರೆ ಲಕ್ಕಿಫಾ ಎಂಬ್ರಾಯಿಡರಿ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾಳೆ. ಹಾಗಾಗಿ ನೋವಾನ ತಂದೆಗೆ ಲಕ್ಕಿಫಾ ಇಷ್ಟವಿಲ್ಲದಿದ್ದರೂ ಅವಳನ್ನು ಮನೆಯೊಳಗೆ ಸೇರುತ್ತಾನೆ. ಆದರೆ ಒಂದು ದಿನ ನೋವಾನು ತನ್ನ ತಂದೆಗೆ ಆಹಾರವನ್ನು ನೀಡಲು ಅಂಗಡಿಗೆ ಹೋಗುತ್ತಾನೆ. ಅಲ್ಲಿ ನೋವಾನಿಗೆ ಕೆಲವು ಅಶ್ಲೀಲ ಪುಸ್ತಕಗಳು ಸಿಗುತ್ತವೆ. ನೋಹ ಆ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ತನ್ನ ಸ್ನೇಹಿತರಿಗೆ ತೋರಿಸುತ್ತಾನೆ. ಆದರೆ ಆ ಪುಸ್ತಕಗಳಲ್ಲಿರುವ ಚಿತ್ರಗಳಿಂದ ಆ ಮೂವರು ತುಂಬಾ ಆಕರ್ಷಿತರಾಗುತ್ತಾರೆ. ಆದರೆ ಆ ಪುಸ್ತಕಗಳಲ್ಲಿರುವ ಹುಡುಗಿಯರ ಖಾಸಗಿ ಭಾಗಗಳು ಮಸುಕಾಗಿರುತ್ತವೆ. ಇದರಿಂದ ನೋವಾನು ಇನ್ನೊಂದು ಹುಡುಗಿಯನ್ನು ಸಂಪೂರ್ಣವಾಗಿ ಬೆತ್ತಲೆಯಾಗಿ ನೋಡುವ ಹಠಕ್ಕೆ ಬೀಳುತ್ತಾನೆ. ಮುಂದಿನ ಸೀನಲ್ಲಿ ನೋವಾ ಒಂದು ಪ್ಲಾನ್ನೊಂದಿಗೆ ಬರುತ್ತಾನೆ. ಆ ಪ್ಲಾನ್ನ ಭಾಗವಾಗಿ ನೋವಾ ಮನೆಗೆ ಹೋಗಿ ತನ್ನ ತಾಯಿ ಜಮೀಲಾಳನ್ನು ಭೇಟಿಯಾಗುತ್ತಾನೆ. ಅಲ್ಲಿ ನೋವಾ ಮುಗ್ಧವಾಗಿ ತನ್ನ ತಾಯಿಯನ್ನು ಟರ್ಕಿಶ್ ಸ್ನಾನಕ್ಕೆ ಹೋಗಲು ಒಪ್ಪಿಸುತ್ತಾನೆ. ಆದರೆ ಆ ಜಾಗಕ್ಕೆ ಹೋದ ಮೇಲೆ ಆ ಜಾಗದಲ್ಲಿದ್ದ ಮಹಿಳೆ ನೋವಾಳನ್ನು ಒಳಗೆ ಕರೆದುಕೊಂಡು ಹೋಗಲು ಒಪ್ಪುವುದಿಲ್ಲ. ಆದರೆ ಜಮೀಲಾ ಅವಳನ್ನು ಮನವೊಲಿಸಿ ನೋವಾನನ್ನು ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಆದರೆ ಪ್ರವೇಶಿಸಿದ ನಂತರ ನೋವಾ ಅಲ್ಲಿದ್ದ ಎಲ್ಲರನ್ನೂ ನೋಡಿ ಶಾಕ್ ಆಗುತ್ತಾನೆ. ಯಾಕೆಂದರೆ ಅಲ್ಲಿ ಯಾರೊಬ್ಬರ ಮೈಮೇಲೆ ಬಟ್ಟೆ ಇರುವುದಿಲ್ಲ. ಆದರೆ ನೋವಾ ಏನನ್ನು ನೋಡಲು ಬಯಸುತ್ತಾನೆ ಅದು ಕಾಣುವುದಿಲ್ಲ. ಏಕೆಂದರೆ ಅಲ್ಲಿರುವ ಎಲ್ಲರೂ ಭಾಗಶಃ ಬೆತ್ತಲೆಯಾಗಿರುತ್ತಾರೆ. ಅದರಿಂದ ನಿರಾಶೆಗೊಂಡ ನೋವಾ ತನ್ನ ಸ್ನೇಹಿತರ ಬಳಿಗೆ ಹೋಗಿ ಅಲ್ಲಿ ನಡೆದದ್ದನ್ನು ಹೇಳುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ನೋವಾನ ಮನೆಗೆ ಬಂದ ಲತೀಫಾ ನೋವಾನನು ಮಗು ಎಂದು ಭಾವಿಸಿ ಅವನ ಮುಂದೆ ಅರೆಬೆತ್ತಲೆಯಾಗಿ ತಿರುಗಾಡುತ್ತಾಳೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೋವಾನಿಗೆ ಎಲ್ಲವೂ ತಿಳಿದಿರುವುದರಿಂದ ಅವನ ಮುಂದೆ ನಡೆಯುವ ಎಲ್ಲಾ ದೃಶ್ಯಗಳನ್ನು ನೋಡುತ್ತಾ ನೋವಾನು ಉರಿಯುತ್ತಿರುತ್ತಾನೆ. ಮರುದಿನ ಬೆಳಿಗ್ಗೆ ಶೇಖ್ ಒಬ್ಬ ಮಹಿಳೆಯನ್ನು ಮನೆ ಕೆಲಸಕ್ಕಾಗಿ ಮನೆಗೆ ಕರೆತರುತ್ತಾನೆ. ಆದರೆ ಜಮೀಲಾ ಆ ಹುಡುಗಿಗೆ ಮನೆಗೆಲಸವನ್ನು ಕಲಿಸುತ್ತಾಳೆ. ಆದರೆ ನೋವಾನು ಆ ಹುಡುಗಿಯನ್ನು ಎಲ್ಲೋ ನೋಡಿದ್ದೇನೆ ಎಂದು ಯೋಚಿಸುತ್ತಿರುತ್ತಾನೆ. ಆದರೆ ಒಂದೆಡೆ ಲತೀಫಾ ಪಟ್ಟಣಕ್ಕೆ ಬಂದಿರುವುದರಿಂದ ಪಟ್ಟಣದ ಎಲ್ಲಾ ಪುರುಷರು ಲತೀಫಾಳನ್ನು ಹೇಗಾದರೂ ಮಾಡಿ ಪಟಾಯಿಸಬೇಕೆಂದು ಯೋಚಿಸುತ್ತಿರುತ್ತಾರೆ. ಆದರೆ ಸಲಿ ಕೂಡ ಆ ಗ್ಯಾಂಗ್ಗೆ ಸೇರುತ್ತಾನೆ. ಆದರೆ ಲತೀಫಾಗಾಗಿ ನೋವಾನನ್ನು ಮಧ್ಯವರ್ತಿಯಾಗಿ ಬಳಸಿಕೊಳ್ಳುತ್ತಾನೆ ಸಲಿ. ಆದರೆ ಲತೀಫಾ ಎಲ್ಲಾ ಪುರುಷರನ್ನು ತುಂಬಾ ಹಗುರವಾಗಿ ತೆಗೆದುಕೊಳ್ಳುತ್ತಾಳೆ. ಇಷ್ಟೆಲ್ಲಾ ನಡೆಯುತ್ತಿರುವಾಗ ನೋವಾನ ಮನೆಯಲ್ಲಿ ಪ್ಯಾನ್ಷನ್ ನಡೆಯುತ್ತದೆ. ಇದರಿಂದ ಸಂಬಂಧಿಕರೆಲ್ಲರೂ ಮನೆಗೆ ಬರುತ್ತಾರೆ. ಮನೆಗೆ ಬಂದ ಬಂಧುಗಳೆಲ್ಲ ನೋವಾನನ್ನು ಮಗುತರ ಭಾವಿಸಿ ಅವನ ಮುಂದೆ ಬಹಳ ಒರಟಾಗಿ ಮಾತನಾಡುತ್ತಿರುತ್ತಾರೆ.
ಎಲ್ಲವೂ ಮುಗಿದ ನಂತರ ಮನೆಯಲ್ಲಿರುವ ಎಲ್ಲಾ ಸಂಬಂಧಿಕರು ಟರ್ಕಿಶ್ ಸ್ನಾನಕ್ಕೆ ಹೋಗುತ್ತಾರೆ. ಅವರ ಜೊತೆ ನೋವಾನೂ ಹೋಗುತ್ತಾನೆ. ಆದರೆ ಆ ಟರ್ಕಿಶ್ ಬಾತ್ ಅವಳು ಈ ಬಾರಿಯೂ ನೋವಾನನ್ನು ತಡೆಯುತ್ತಾಳೆ. ಆದರೆ ನೋವಾನ ತಾಯಿ ಅವಳನ್ನು ಮನವೊಲಿಸಿ ನೋವಾನನ್ನು ಮತ್ತೆ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಒಳಗೆ ಹೋದ ನೋವಾ ಈ ಬಾರಿ ಯಾರನ್ನಾದರೂ ಪೂರ್ಣವಾಗಿ ನೋಡಬೇಕು ಎಂದು ಯಾವುದೇ ಭಯವಿಲ್ಲದೆ ಎಲ್ಲರನ್ನೂ ನೋಡುತ್ತಾ ಇರುತ್ತಾನೆ. ಆದರೆ ನೋವಾ ರಹಸ್ಯವಾಗಿ ಒಬ್ಬ ಹುಡುಗಿಯನ್ನು ನೋಡುತ್ತಿರುವಾಗ ಆ ಅಂಗಡಿಯವರು ಅವನನ್ನು ನೋಡಿ ಜಮೀಲಾ ಬಳಿ ಕರೆದುಕೊಂಡು ಹೋಗುತ್ತಾರೆ. ಜಮೀಲಾ ನೋವಾನನ್ನು ಬೈದು ಅಲ್ಲಿಂದ ಕಳುಹಿಸುತ್ತಾಳೆ. ಆದರೆ ನೋವಾಗೆ ಇದು ದೊಡ್ಡ ಅವಮಾನವಾಗಿ ಪರಿಣಮಿಸುತ್ತದೆ. ಒಂದೆಡೆ ಮನೆಯಲ್ಲಿದ್ದವರೆಲ್ಲ ಫಂಕ್ಷನ್ ಮಾಡುತ್ತಿದ್ದರೂ ನೋವಾ ಒಬ್ಬನೇ ತನ್ನ ಮನೆಯ ಮೇಲೆ ಮಲಗಿ ಯಾರಿಗೂ ಕಾಣದಂತೆ ತಲೆಮರೆಸಿಕೊಂಡಿದ್ದಾನೆ. ಅವರ ಮನೆಗೆ ಬಂದ ಬಂಧುಗಳೆಲ್ಲ ಆಟಗಳಲ್ಲಿ ಫುಲ್ ಎಂಜಾಯ್ ಮಾಡುತ್ತಿದ್ದರೆ ಒಂದೆಡೆ ನೋವಾ ಅಳುತ್ತಾ ಇರುತ್ತಾನೆ. ಆದರೆ ಈ ಕಾರ್ಯದಲ್ಲಿ ಸಲಿ ಅವರ ಸಂಗೀತ ಕಚೇರಿ ಹೈಲೈಟ್ ಆಗುತ್ತೆ. ಆದರೆ ಲತೀಫಾ ಕೂಡ ಸಲಿಯ ಪ್ರದರ್ಶನವನ್ನು ನೋಡಿದಾಗ ಅವಳು ಫ್ಲಾಟ್ ಆಗುತ್ತಾಳೆ. ಆ ರಾತ್ರಿ ಅವರಿಬ್ಬರೂ ಒಂದು ಕೋಣೆಯಲ್ಲಿ ಭೇಟಿಯಾಗುತ್ತಾರೆ. ಆ ಕೋಣೆಯಲ್ಲಿ ಅವರಿಬ್ಬರೂ ಭೇಟಿಯಾಗುವುದನ್ನು ನೋವಾ ಬೇರೆಯದೇ ಕೋನದಿಂದ ನೋಡುತ್ತಾನೆ. ಇದರಿಂದಾಗಿ ನೋವಾನ ಆಸೆಗಳು ಬೆಳೆಯುತ್ತಲೇ ಇರುತ್ತವೆ. ಆದುದರಿಂದ ಅವರ ಮನೆಯಲ್ಲಿ ಕೆಲಸ ಮಾಡುವ ಸೇವಕಿಯ ಮೇಲೆ ನೋವಾನು ತನ್ನ ದೃಷ್ಟಿಯನ್ನು ಇಡುತ್ತಾನೆ. ಅಲ್ಲದೆ ಆ ಸೇವಕಿಯ ಹೆಸರು ಲೈಲಾ. ಆದರೆ ನೋವಾ ಒಂದೆರಡು ಬಾರಿ ಸೇವಕಿಯ ಬಟ್ಟೆ ಬಿಚ್ಚಲು ಪ್ರಯತ್ನಿಸುತ್ತಾನೆ. ಆದರೆ ಅವನು 2 ಬಾರಿ ವಿಫಲನಾಗುತ್ತಾನೆ. ಮತ್ತೊಂದೆಡೆ ಸಲಿ ಸರ್ಕಾರವನ್ನು ವಿರೋಧಿಸಿ ಗೋಡೆಯ ಮೇಲೆ ಕೆಲವು ಪದಗಳನ್ನು ಬರೆಯುತ್ತಾನೆ ಮತ್ತು ಪೊಲೀಸರು ಬಂದು ಸಲಿಯನ್ನು ಕರೆದುಕೊಂಡು ಹೋಗುತ್ತಾರೆ. ನಂತರ ನೋವಾ ಇನ್ನೂ ನಿರಾಶೆಗೊಳ್ಳುತ್ತಾನೆ, ಏಕೆಂದರೆ ನೋವಾ ಸಲಿಯಿಂದ ಬಹಳಷ್ಟು ಕಲಿತಿರುತ್ತಾನೆ. ಈಗ ಸಲಿ ಹೋದ ನಂತರ ನೋವಾ ಒಬ್ಬಂಟಿಯಂತೆ ಫೀಲ್ ಆಗುತ್ತಿರುತ್ತೆ. ಆದರೆ ಇಷ್ಟೆಲ್ಲ ಆದ ನಂತರವೂ ನೋವಾನ ಆಸೆಗಳು ಸಾಯುವುದಿಲ್ಲ. ಮರುದಿನ ನೋವಾನ ಮನೆಯವರು ಟರ್ಕಿಶ್ ಸ್ನಾನಗೃಹಕ್ಕೆ ಹೋಗುತ್ತಾರೆ. ಆದರೆ ಜಮೀಲಾ ನೋವಾಗೆ ಮನೆಯಲ್ಲೇ ಇರಲು ಹೇಳುತ್ತಾಳೆ. ಜಮೀಲಾ ನೋವಾನಿಗೆ ಸ್ನಾನ ಮಾಡಿಸುವ ಕೆಲಸವನ್ನು ಲೈಲಾಳಿಗೆ ವಹಿಸುತ್ತಾಳೆ. ಇದರಿಂದ ನೋವಾಗೆ ಉತ್ತಮ ಅವಕಾಶವನ್ನು ಸಿಕ್ಕಿದೆ ಎಂದು ಭಾವಿಸಿಕೊಳ್ಳುತ್ತಾನೆ. ಮನೆಯಲ್ಲಿ ಯಾರೂ ಇಲ್ಲ, ಇದೇ ಒಳ್ಳೆಯ ಅವಕಾಶ ಎಂದು ನೋವಾ ಲೈಲಾ ಬಳಿಗೆ ಹೋಗಿ ಅವಳಿಗೆ ಮಾಯಾ ಮಾತುಗಳನ್ನು ಹೇಳುತ್ತಾ ತನ್ನಿಂದ ನಿಧಾನವಾಗಿ ಬಟ್ಟೆಗಳನ್ನು ಬಿಚ್ಚಿಸಿರುತ್ತಾನೆ. ಅಷ್ಟರಲ್ಲಿ ಜಮೀಲಾ ಏನೋ ಮರೆತು ಮನೆಗೆ ಬರುತ್ತಾಳೆ. ಮನೆಗೆ ಬಂದ ಜಮೀಲಾ ತನ್ನ ಮಗನ ಸಾಹಸವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾಳೆ. ಲೈಲಾಗೆ ತಕ್ಷಣ ಎಲ್ಲಾ ಬಟ್ಟೆಗಳನ್ನು ಪ್ಯಾಕ್ ಮಾಡಲು ಹೇಳುತ್ತಾಳೆ. ಮರುದಿನ ಅವಳು ಶೇಖ್ಗೆ ಕರೆ ಮಾಡಿ ಜಮೀಲಾಳನ್ನು ಕರೆದುಕೊಂಡು ಹೋಗುವಂತೆ ಹೇಳುತ್ತಾಳೆ. ಒಂದೆಡೆ ನೋವಾನು ತನ್ನ ಆಸೆಯನ್ನು ಪೂರೈಸಲಿಲ್ಲ ಎಂದು ಭಾವಿಸುತ್ತಿರುತ್ತಾನೆ. ಇನ್ನು ಆ ರಾತ್ರಿ ಅವನು ದುಃಖದ ಮನಸ್ಥಿತಿಯಲ್ಲಿ ತನ್ನ ಕೋಣೆಗೆ ಹೋಗುತ್ತಾನೆ. ಆದರೆ ಅಲ್ಲಿ ಲೈಲಾ ತನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ನೋವಾನ ಹಾಸಿಗೆಯ ಮೇಲೆ ಮಲಗಿರುತ್ತಾಳೆ. ಆದರೆ ಲೈಲಾ ನಾನು ಹೇಗಾದರೂ ಮನೆ ಬಿಟ್ಟು ಹೋಗುವುದರಿಂದ ಹೊರಡುವ ಮೊದಲು ಲೈಲಾ ನೋವಾನ ಆಸೆಯನ್ನು ಪೂರೈಸಲು ನಿರ್ಧರಿಸುತ್ತಾಳೆ ಮತ್ತು ಆ ರಾತ್ರಿ ಅವಳು ನೋವಾನಿಗೆ ಬಯಸಿದ್ದನ್ನು ನೀಡುತ್ತಾಳೆ. ಈಗ ನೋವಾಗೆ ಲೈಲಾಳೊಂದಿಗೆ ಮೊದಲ ಅನುಭವವಾಗುತ್ತೆ. ನಂತರ ಶೇಖ್ ಲೈಲಾಳನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ. ಲೈಲಾ ಹೋಗುವಾಗ ನೋವಾವನ್ನು ನೋಡಿ ನಗುತ್ತಾಳೆ. ನೋವಾ ಕೂಡ ಲೈಲಾಳನ್ನು ನೋಡಿ ನಗುತ್ತಾನೆ. ಕೊನೆಯಲ್ಲಿ ನೋವಾನು ತಾನು ಅಂದುಕೊಂಡಿದ್ದೆಲ್ಲ ಸಂಭವಿಸಿದೆ ಎಂದು ಬಹಳ ಸಂತೋಷಪಡುತ್ತಾನೆ. ಈ ದೃಶ್ಯದೊಂದಿಗೆ ಚಿತ್ರ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಸಂದೇಶವಿದೆ. ಆ ಸಂದೇಶ ನಿಮಗೆ ಅರ್ಥವಾದರೆ ದಯವಿಟ್ಟು ಕಾಮೆಂಟ್ಸ್ ವಿಭಾಗದಲ್ಲಿ ತಿಳಿಸಿ.